ಹಲೋ ಎವ್ರಿವನ್. ನೋಡಿ ಸ್ನೇಹಿತರೆ, ಇವತ್ತು ನಾವು SBI ಕ್ಲರ್ಕ್ ಲಾಸ್ಟ್ 5 ಇಯರ್ಸ್ ಪ್ರಿಲಿಮ್ಸ್ ಪ್ಲಸ್ ಮೈನ್ಸ್ ಕರ್ನಾಟಕದಲ್ಲಿ ಎಷ್ಟು ಕಟ್ ಆಫ್ ಇತ್ತು ಅಂಡ್ ಈ ವರ್ಷ ಎಷ್ಟು ಸ್ಕೋರ್ ಮಾಡಿದ್ರೆ ನಾವು ಈ ಒಂದು ಎಕ್ಸಾಮ್ನ ಕ್ಲಿಯರ್ ಮಾಡ್ಬೋದು ಅನ್ನೋದನ್ನ ಈ ಒಂದು ಸೆಷನ್ ಅಲ್ಲಿ ಕಂಪ್ಲೀಟ್ ಆಗಿ ಡಿಸ್ಕಷನ್ ಮಾಡೋಣ. ಸೊ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ನೋಡಿ ಸ್ನೇಹಿತರೆ, ಕೊನೆವರೆಗೂ ನೋಡಿ. ಒಂದ್ ವೇಳೆ ಹೆಲ್ಪ್ಫುಲ್ ಆಯ್ತು ಅಂದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಸಮೇತ ಶೇರ್ ಮಾಡಿ. ಸೊ ನೋಡಿ, ಎಸ್ ಬಿ ಐ ಕ್ಲರ್ಕ್ ಆಗಿರಲಿ, IBPS ಕ್ಲರ್ಕ್ ಆಗಿರಲಿ, RRB ಕ್ಲರ್ಕ್ ಆಗಿರಲಿ, ಕರ್ನಾಟಕದಲ್ಲಿ ಆಸ್ ಕಂಪೇರ್ ಟು ಅದರ್ ಸ್ಟೇಟ್ಸ್ನ ಹೋಲಿಸ್ಕೊಂಡ್ರೆ ಸ್ವಲ್ಪ ಕಟ್ ಆಫ್ ಕಮ್ಮಿನೇ ಇರುತ್ತೆ ಅಲ್ವಾ. ಸೊ ನೋಡಿ, 2021ರಲ್ಲಿ ಈ ತರ ಇತ್ತು, 64.25 ಇದೆ 2021ರಲ್ಲಿ. ಓಕೆನಾ, ಇದು ಪ್ರಿಲಿಮ್ಸ್ದು ಔಟ್ ಆಫ್ 100 ಮಾರ್ಕ್ಸ್. ಓಕೆನಾ, ಸೊ 2022 ಅಲ್ಲಿ ಯಾವ ತರ ಇದೆ, 64.50 ಇದೆ. ಸೊ 2023ಲಿ 56 ಇದೆ ಔಟ್ ಆಫ್ 100. 2024ಲಿ 72.5 ಇದೆ ಔಟ್ ಆಫ್ 100. ಸೊ ಇಲ್ಲಿ ಏನಾಗಿದೆ, ಇನ್ಕ್ರೀಸ್ ಆಗಿದೆ. ಅಂದ್ರೆ ಸೊ ವೇಕೆನ್ಸಿ ಕಮ್ಮಿ ಇತ್ತು, ಸೊ ಹಾಗಾಗಿ ಕಟ್ ಆಫ್ ಏನಾಗಿದೆ, ಇನ್ಕ್ರೀಸ್ ಆಗಿದೆ. ಸೊ ಅದೇ ತರ 2025 ನೋಡಿ, ಓನ್ಲಿ 61 ಇದೆ. ಕ್ಲಿಯರಾ? ಲಾಸ್ಟ್ 5 ಇಯರ್ಸ್ ಅಲ್ಲಿ 2025 ಅಲ್ಲಿ ಎಷ್ಟಿತ್ತು, 61 ಇತ್ತು. 2023ಲಿ 56 ಇತ್ತು, ಸೆಕೆಂಡ್ ಲೋಯೆಸ್ಟ್ ಕಟ್ ಆಫ್ ಅಲ್ವಾ. ಸೊ ವೇಕೆನ್ಸಿ ಎಷ್ಟಿತ್ತು, 270 ಇತ್ತು. 2025 ಎಷ್ಟಿತ್ತಪ್ಪ ವೇಕೆನ್ಸಿ, 270 ಇತ್ತು. ಸೊ 270 ವೇಕೆನ್ಸಿ ಇದ್ರೇನೆ 61 ಆಗಿದೆ. ಅಂದ್ರೆ ಈ ವರ್ಷ ವೇಕೆನ್ಸಿ ಎಷ್ಟಿದೆ, 760 ಇದೆ ವೇಕೆನ್ಸಿ ಕರ್ನಾಟಕದಲ್ಲಿ. ನೋಡಿ, ಓಕೆನಾ, ಕಾಣಿಸ್ತಿದೆ ಅಲ್ವಾ. 760 ಅಂದ್ರೆ 270ಗೆನೆ 61 ಇದೆ ಅಂದ್ರೆ 760ಗೆ ಎಷ್ಟಾಗುತ್ತೆ ಅಲ್ವಾ. ಸರ್ ಹೇಳ್ಬೋದು, ಸರ್ ಇದು ಡಿಪೆಂಡ್ಸ್ ಅಪಾನ್ ಪೇಪರ್ ಮೇಲೆ ಆರ್ ಅಟೆಂಡೆನ್ಸ್ ಮೇಲೆ ಅಂತ. ಓಕೆನಾ, ಸೊ ನಾನು ಅಗ್ರಿ ಮಾಡ್ತೀನಿ. ಬಟ್ ಈ ವರ್ಷ ಏನಾಗಿದೆ ಅಂದ್ರೆ LPT ಸ್ಟ್ರಿಕ್ಟ್ ಆಗಿರೋದ್ರಿಂದ ಅದರ್ ಸ್ಟೇಟ್ಸ್ ಅವ್ರನ್ನು ಸಮೇತ ಹಾಕಕ್ಕೆ ಅಪ್ಲಿಕೇಶನ್ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಬಿಕಾಸ್ ಹೆಂಗ್ ಗೊತ್ತು ಅಂದ್ರೆ, ನಾನು ಆಫ್ಲೈನ್ ಕ್ಲಾಸಸ್ ಹೋಗ್ತೀನಿ, ಸೊ ಹಾಗಾಗಿ ನಾನು ತೆಲುಗುನು ಮಾಡ್ತೀನಿ, ಹಾಗಾಗಿ ನನಗೆ ಗೊತ್ತಾಗುತ್ತೆ. ಓಕೆನಾ, ಸೊ ಬಿಡಿ. ಓಕೆನಾ, ಅದು ಬಿಡಿ. ಸೊ ಎಷ್ಟು ಸ್ಕೋರು, 61 ಇದೆ. ಅಂದ್ರೆ ಈ ವರ್ಷ ಎಷ್ಟಿದೆ, 760 ಇದೆ. 760 ಇದ್ರೆ ಎಷ್ಟಾಗುತ್ತೆ ಕಟ್ ಆಫ್, 270 ವೇಕೆನ್ಸಿಗೆ 61 ಆದ್ರೆ 760ಗೆ ಎಷ್ಟು, ಇನ್ನು ಕಮ್ಮಿನೇ ಆಗುತ್ತೆ. ಸೊ ಹಾಗಾದ್ರೆ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು, ಅರೌಂಡ್ 56 to 59 ಮಾರ್ಕ್ಸ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಪಕ್. ಓಕೆನಾ, ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು, 56 to 59 ಮಾರ್ಕ್ಸ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಹಾಗಾದ್ರೆ ನಾವು ಈ ಮಿಡಲ್ ಅಲ್ಲಿ 56 ಇಂದ 59 ಒಳಗಡೆ ಏನಾದ್ರು ತೆಗೆದಿದ್ವಿ ಅಂದ್ರೆ, ಆರ್ ಮೋರ್ ದನ್ 59 ತೆಗೆದಿದ್ವಿ ಅಂದ್ರೆ ನಾವು ಪ್ರಿಲಿಮ್ಸ್ ಈಸಿಯಾಗಿ ಕ್ಲಿಯರ್ ಮಾಡಬಹುದು ಅಲ್ವಾ. ಸರ್ ಹಾಗಾದ್ರೆ ಪ್ರಿಲಿಮ್ಸ್ದು ಪ್ಯಾಟರ್ನ್ ಯಾವ ತರ ಇರುತ್ತೆ ಸರ್ ಅಂದ್ರೆ, ನೋಡಿ, ಇಂಗ್ಲಿಷ್ 30, ಕ್ವಾಂಟ್ಸ್ 35, ರೀಸನಿಂಗ್ 35. ಓಕೆನಾ ಸರ್, ಪ್ರಿಲಿಮ್ಸ್ ಆಯ್ತು. ನೆಕ್ಸ್ಟ್ ಏನು ಕತೆ, ಮೈನ್ಸ್. ಸರ್ ಮೈನ್ಸ್ಗೆ ಎಷ್ಟು ಕಟ್ ಆಫ್ ಇರುತ್ತೆ, ಮೈನ್ಸ್ಗೆ ಮಾರ್ಕ್ಸ್ ಬಂದ್ಬಿಟ್ಟು ನೋಡಿ ಔಟ್ ಆಫ್ 200. ಓಕೆನಾ, 200 ಮಾರ್ಕ್ಸ್ ಇರುತ್ತೆ. ಸೊ 2021ರಲ್ಲಿ 86 ಮಾರ್ಕ್ಸ್ ತಗೊಂಡ್ರೆ ನೀವು ಸೆಲೆಕ್ಟ್ ಆದಂಗೆ. ಸೊ 2022 ಅಲ್ಲಿ ಸೆಲೆಕ್ಟ್ ಆಗ್ಬಿಟ್ಟಿದ್ರಂತ. 2022 ಅಲ್ಲಿ 70.75. ಅದೇ ತರ 2023 ಎಷ್ಟಿದೆ, 75.25 ಇದೆ. ಓಕೆನಾ, 2024 ಅಲ್ಲಿ ನೋಡಿ 83 ಇದೆ. 2025 ಮತ್ತೆ ಕಡಿಮೆ ಆಗಿದೆ. ಸೊ ನೋಡಿ, 270 ವೇಕೆನ್ಸೀಸ್ಗೆ 78.5 ಇದೆ. ಅಂದ್ರೆ ಈಗ ವೇಕೆನ್ಸಿ ಎಷ್ಟು, 760, ಅಂದ್ರೆ ಇನ್ನೂ ಕಮ್ಮಿನೇ ಆಗುತ್ತೆ. ಸೊ 75 to 78 ಒಳಗಡೆ ಇರುತ್ತೆ, ಇದಕ್ಕಿಂತ ಒಟ್ಟು ಕಮ್ಮಿನೇ ಹೋಗ್ಬಿಡುತ್ತೆ. ಕ್ಲಿಯರ್? ಸೊ ನೋಡಿ, ಇದು ಒಳ್ಳೆ ಸುವರ್ಣಾವಕಾಶ ಕರ್ನಾಟಕದವ್ರಿಗೆ. ಓಕೆನಾ, ಯಾಕೆ ಹೇಳಿ, ಒಂದು ವೇಕೆನ್ಸಿ ಜಾಸ್ತಿ ಇದೆ, ಇನ್ನೊಂದು ಕಾಂಪಿಟೇಷನ್ ಕಮ್ಮಿ, ಇನ್ನೊಂದು ಅದರ್ ಸ್ಟೇಟ್ಸ್ LPT ಅಲ್ಲಿ ಫೇಲ್ ಆಗ್ತಾರೆ ಜಾಸ್ತಿ. ಓಕೆನಾ, ಸ್ಟ್ರಿಕ್ಟ್ ನಡೆದ್ರೆ ಆಲ್ಮೋಸ್ಟ್ ತೆಗೆದೇ ಬಿಡ್ತಾರೆ. ಸೊ ಹಾಗಾಗಿ ಯಾರನ್ನು ಸಮೇತ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಸೊ ನನಗೆ ಗೊತ್ತು ಮೈನ್ಸ್ ಕಷ್ಟ ಇರುತ್ತೆ ಅಂತ. ತುಂಬಾ ಜನ ಫಸ್ಟ್ ಅಟೆಂಪ್ಟ್ ಅಲ್ಲೇ ನೀವು ಪ್ರಿಲಿಮ್ಸ್ ಕ್ಲಿಯರ್ ಮಾಡಿರ್ತೀರ, ತುಂಬಾ ಜನ ಇರ್ತೀರಾ. ಬಟ್ ಮೈನ್ಸ್ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ ಅಂದ್ರೆ, ಯಾವಾಗವರೆಗೂ ಕಾನ್ಸೆಪ್ಟು ಕ್ಲಾರಿಟಿಯಾಗಿ ನಮ್ಗೆ ಗೊತ್ತಾಗಲ್ವೋ ಅವಾಗವರೆಗೂ ಸಮೇತ ಕ್ವಾಂಟ್ಸ್ ಡೀಲ್ ಮಾಡೋದು ಕಷ್ಟನೇ. ಓಕೆನಾ, ಅದು ನಮ್ಗೆ ಟೈಮಿಂಗ್ಸ್ ಇರುತ್ತಲ್ವಾ. ಸೊ ಹಾಗಾಗಿ ಸೊ ಯಾವಾಗ ನಿಮ್ಗೆ ಕಾನ್ಸೆಪ್ಟ್ ಕ್ಲಾರಿಟಿ ಇದ್ರೆ ಅವಾಗ ಮಾತ್ರ ನೀವು ಸೊ ಅಟೆಂಡ್ ಮಾಡೋಕ್ಕೆ ಸಾಧ್ಯ. ಕ್ಲಿಯರ್? ಸೊ ನೋಡಿ ಸರ್, ಹಾಗಾದ್ರೆ ಮೈನ್ಸ್ಗೆ ಯಾವ ತರ ಇರುತ್ತೆ ಪ್ಯಾಟರ್ನ್, ಜನರಲ್ ಅವೇರ್ನೆಸ್ 50, ಇಂಗ್ಲಿಷ್ 40, ಕ್ವಾಂಟ್ಸ್ 50 ಅಂಡ್ ರೀಸನಿಂಗ್ ಎಬಿಲಿಟಿ ಮತ್ತೆ ಕಂಪ್ಯೂಟರ್ ಆಪ್ಟಿಟ್ಯೂಡ್ 50.
ಟೋಟಲ್ ಎಷ್ಟು ಕ್ವಶನ್ಸ್ 190, ಮಾರ್ಕ್ಸ್ ಎಷ್ಟು 200 ಮಾರ್ಕ್ಸ್. ಓಕೆನಾ, ಕ್ಲಿಯರ್. ಸೊ ಇದು 100ಗೆ ಆಗಲ್ಲ, 200ಗೆ ಆಗುತ್ತೆ. IBPS ಕ್ಲರ್ಕ್ ಏನು 100ಗೆ ಕನ್ವರ್ಟ್ ಮಾಡ್ಕೊಂತಾರೆ. ಓಕೆನಾ, ಕ್ಲಿಯರ್. ಸೊ ಇನ್ನು ಯಾರೆಲ್ಲ ಅಪ್ಲಿಕೇಶನ್ ಹಾಕಿಲ್ವೋ ದಯವಿಟ್ಟು ಅಪ್ಲಿಕೇಶನ್ ಹಾಕಿ. ಓಕೆನಾ. ಸೊ ಯಾರ್ಯಾರು ಆಗ್ಬೋದು ಅಂದ್ರೆ 20 ವರ್ಷದ ಮೇಲೆ ಅವರು, 28 ವರ್ಷದ ಒಳಗಡೆ ಇರೋರು ಆಗ್ಬೋದು ಅಪ್ಲಿಕೇಶನ್. ಸೊ ಎಜುಕೇಶನ್ ಕ್ವಾಲಿಫಿಕೇಶನ್ ಏನು, ಎನಿ ಡಿಗ್ರಿ. OBC ಅವ್ರಿಗೆ 3 ಇಯರ್ಸ್ ಸಿಗುತ್ತೆ, SC/ST ಅವ್ರಿಗೆ 5 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಸಿಗುತ್ತೆ. ಫೀಸ್ ಎಷ್ಟು ಅಂದ್ರೆ SC/ST ಅವ್ರಿಗೆ 0. ಸೊ ಜನರಲ್ OBC ಅವ್ರಿಗೆ 750 rupees. ಓಕೆನಾ. ಸೊ ಈ ಸಲ ಇನ್ನೂ ಒಳ್ಳೆ ಅವಕಾಶ ಏನು ಅಂದ್ರೆ ನಮಗೆ ಜಾಸ್ತಿ ಸಮಯ ಸಿಕ್ಕಿದೆ, ಟೈಮ್ ತುಂಬಾ ಕೊಟ್ಟಿದ್ದಾರೆ. ಸೊ ಯಾವಾಗಲೂ 1 ಮಂತ್ ಕೊಡ್ತಾ ಇದ್ರು, ಇವಾಗ ಏನು ಕೊಟ್ಟಿದ್ದಾರೆ 2 ಮಂತ್ಸ್ ಕೊಟ್ಟಿದ್ದಾರೆ. ಕ್ಲಿಯರ್. ಸೊ ಈ ಅವಕಾಶವನ್ನು ಯಾರನ್ನು ಸಮೇತ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಓಕೆನಾ. ಸೊ ಅದೇ ತರ ನೋಡಿ, ನಾವು ಸಾಟರ್ಡೆ ಒಂದು ಪ್ಲಾನ್ ಮಾಡಿದ್ವಿ. ಸೊ ಆಫ್ಲೈನಲ್ಲಿ ನಾನು ತುಂಬಾ ಕ್ಲಾಸಸ್ ಮಾಡ್ತೀನಿ, ಬಟ್ ಆನ್ಲೈನಲ್ಲಿ ಯಾವಾಗೂ ಸಮೇತ ಬ್ಯಾಂಕಿಂಗ್ಗೆ ಮಾಡಿಲ್ಲ ಇನ್ನು. ಓಕೆನಾ. ಸೊ ಸಾಟರ್ಡೆ ಒಂದು ಪ್ಲಾನ್ ಮಾಡಿದ್ವಿ ಏನಂದ್ರೆ ಲಾಸ್ಟ್ 5 ಇಯರ್ಸ್ದು ಅರ್ಥಮೆಟಿಕ್ ಏನಿದೆ 88 ಕ್ವಶನ್ಸ್ ಸಾಟರ್ಡೆ ನಿಮಗೆ ವಿಡಿಯೋ ಅಪ್ಲೋಡ್ ಆಗ್ಬಿಡುತ್ತೆ ಇದೇ ಒಂದು ಚಾನಲ್ನಲ್ಲಿ. ದಯವಿಟ್ಟು ಎಲ್ಲರನ್ನು ಸಮೇತ ಮಿಸ್ ಮಾಡ್ಕೊಳ್ಳದೆ ಆ ಒಂದು ವಿಡಿಯೋನ ನೋಡಿ. ಓಕೆನಾ. ಇದು IBPS ಕ್ಲರ್ಕ್ದು. ಒಂದು ವೇಳೆ ನಿಮಗೆ SBI ಕ್ಲರ್ಕ್ದು ಬೇಕಂದ್ರೆ ಅದನ್ನು ಸಮೇತ ಮಾಡ್ಸೋಣ. ಸೊ ದಯವಿಟ್ಟು ನಿಮ್ಮ ಒಂದು ಅಭಿಪ್ರಾಯವನ್ನ ಕಮೆಂಟ್ ರೂಪದಲ್ಲಿ ತಿಳಿಸಿ. ಓಕೆನಾ. ಸೊ ಇಷ್ಟು ಈ ಒಂದು ಸೆಷನಲ್ಲಿ. ಸೊ ಈ ಒಂದು ವಿಡಿಯೋ ಏನಾದರೂ ಹೆಲ್ಪ್ಫುಲ್ ಆಯ್ತು ಅಂದ್ರೆ ದಯವಿಟ್ಟು ವಿಡಿಯೋವನ್ನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್.